Good morning, students. My name is Bhavya PS, Assistant Professor YER GFGC, Paugada. Today, we are going to discuss about the topic promotion. In this topic, we are going to discuss about the meaning and importance of promotion mix. ಈ ಒಂದು ಸೆಷನ್ ಅಲ್ಲಿ ನಾವು ಪ್ರಮೋಷನ್ ಮಿಕ್ಸ್ ಅಂದ್ರೆ ಏನು ಮತ್ತೆ ಪ್ರಮೋಷನ್ ಮಿಕ್ಸ್ ನ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ವಾಟ್ ಈಸ್ ಪ್ರಮೋಷನ್ ಮಿಕ್ಸ್ ಅನ್ನೋದನ್ನ ತಿಳ್ಕೊಳ್ಳೋಣ. ಪ್ರಮೋಷನ್ ಮಿಕ್ಸ್ ಅಂದ್ರೆ ಮೀನಿಂಗು ದ ಪ್ರಮೋಷನ್ ಮಿಕ್ಸ್ ರೆಫರ್ಸ್ ಟು ದ ಬ್ಲೆಂಡ್ ಆಫ್ ಸೆವರಲ್ ಪ್ರಮೋಷನಲ್ ಟೂಲ್ಸ್ used by the business to create, maintain, and increase the demand for goods and services. Promotion mix ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ the main aim of the promotion mix is to create the demand for the goods and services which are produced by the company or some manufacturers. ಸೊ ನಾವು ಉತ್ಪಾದನೆ ಮಾಡಿರ್ತಕ್ಕಂತಹ ಅಥವಾ ನಾವು ಮಾರಾಟ ಮಾಡ್ತಿರ್ತಕ್ಕಂತಹ ಗೂಡ್ಸ್ ಆಗಿರ್ಬೋದು ಅಥವಾ ಸರ್ವಿಸ್ ಆಗಿರ್ಬೋದು, ಆ ಗೂಡ್ಸ್ ಮತ್ತೆ ಸರ್ವಿಸಸ್ಗೆ ಡಿಮ್ಯಾಂಡ್ ಅಂದ್ರೆ ಬೇಡಿಕೆಯನ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು ಅಥವಾ ಇರ್ತಕ್ಕಂಥ ಬೇಡಿಕೆಯನ್ನ ಅದೇ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡೋದಾಗಿರ್ಬಹುದು ಅಥವಾ ಬೇಡಿಕೆಯನ್ನ ಜಾಸ್ತಿ ಮಾಡೋದು ಇನ್ಕ್ರೀಸ್ ಮಾಡೋದಾಗಿರ್ಬೋದು. ಈ ಕೆಲಸಗಳಿಗೆ ನಾವು ಕೆಲವೊಂದು ಟೂಲ್ಸ್ ಅನ್ನ ಪ್ರಮೋಷನಲ್ ಟೂಲ್ಸ್ ಅನ್ನ ಯೂಸ್ ಮಾಡ್ತೀವಿ. ನಾವು ಮೀನ್ಸ್ ಬಿಸ್ನೆಸ್. ಸೊ ಆ ಪ್ರಮೋಷನಲ್ ಟೂಲ್ಸ್ ಅನ್ನ ನಾವು ಪ್ರಮೋಷನ್ ಮಿಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಪ್ರಮೋಷನ್ ಮಿಕ್ಸ್ ಅಂದ್ರೆ ಇಲ್ಲಿ ಅರ್ಥ ಆಗ್ಬೇಕಾಗಿರೋದು, ಯಾವ್ದೇ ಆಕ್ಟಿವಿಟಿ ಆದ್ರೂ ಸರಿ ಆ ಟೂಲ್ ಏನ್ ಕೆಲಸ ಮಾಡ್ಬೇಕು, ಎಂತ ಟೂಲ್ ಅಂದ್ರೆ ಅದು ಡಿಮ್ಯಾಂಡ್ ಅನ್ನ ಇನ್ಕ್ರೀಸ್ ಮಾಡ್ಬೇಕು ಅಥವಾ ಕ್ರಿಯೇಟ್ ಮಾಡ್ಬೇಕು ಅಥವಾ ಮೇಂಟೈನ್ ಮಾಡ್ಬೇಕು. ಎಲ್ಲಾ ಟೂಲ್ಸ್ ಗಳನ್ನ ಸೇರ್ಬಿಟ್ಟು ದ ಬ್ಲೆಂಡ್ ಅಂತ ಹೇಳಿದ್ರೆ ದಟ್ ಇಸ್ ದ ಮಿಕ್ಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಕೇಕ್ ಅನ್ನ ತಯಾರು ಮಾಡ್ಬೇಕಾದ್ರೆ ಹೌ ಮಚ್ ಆಫ್ ಶುಗರ್ ಎಷ್ಟಿರ್ಬೇಕು, ಕ್ರೀಮ್ ಎಷ್ಟಿರ್ಬೇಕು, ಅದ್ರಲ್ಲಿ ಬೇರೆ ಐಟಮ್ಸ್ ಎಷ್ಟಿರ್ಬೇಕು ಅಂತೆಲ್ಲ ಮಾಡ್ತೀವಿಯಲ್ಲ, ಅದೇ ತರ ಬ್ಲೆಂಡ್ ಎಲ್ಲಾನು ಏನ್ ಶೇರಿಂಗ್ ಎಲ್ಲಾನು ಅದರ ರೇಷಿಯೋಸ್ ಕರೆಕ್ಟ್ ಆಗಿದ್ರೆ ಆಗ ಒಂದು ಒಳ್ಳೆಯ ಟೇಸ್ಟಿ ಪ್ರಾಡಕ್ಟ್ ನಮ್ಗೆ ಬರುತ್ತೆ ಅಲ್ವಾ. ಅದೇ ರೀತಿ ಪ್ರಮೋಷನ್ಗೆ ಯೂಸ್ ಮಾಡ್ತಕ್ಕಂತಹ ಟೂಲ್ಸ್ ಗಳನ್ನ, ವೆರೈಟಿ ಆಫ್ ಟೂಲ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಯಾವ್ದನ್ನ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಯೂಸ್ ಮಾಡ್ಕೊಳ್ಬೇಕು, ಯಾವ್ದನ್ನ ಯಾವಾಗ ಯೂಸ್ ಮಾಡ್ಕೊಳ್ಬೇಕು ಅದನ್ನ ತಿಳ್ಕೊಂಡು ಆ ಎಲ್ಲಾ ಟೂಲ್ಸ್ ಅನ್ನ ಬ್ಲೆಂಡ್ ಮಾಡಿ ಯೂಸ್ ಮಾಡ್ಕೊಳ್ಳೋದನ್ನ ನಾವು ಪ್ರಮೋಷನ್ ಮಿಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಪ್ರಮೋಷನ್ ಮಿಕ್ಸ್ ಅನ್ನ ನಾವ್ ಹೇಳೋದಾದ್ರೆ ಏನೇನ್ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಅಡ್ವರ್ಟೈಸಿಂಗ್ ಇರ್ಬೋದು, ಸೇಲ್ಸ್ ಪ್ರಮೋಷನ್ ಇರ್ಬೋದು, ಪರ್ಸನಲ್ ಸೆಲ್ಲಿಂಗು, ಪಬ್ಲಿಕ್ ರಿಲೇಷನ್, ಡೈರೆಕ್ಟ್ ಮಾರ್ಕೆಟಿಂಗ್, ಇವೆಲ್ಲವುಗಳನ್ನು ಇನ್ಕ್ಲೂಡ್ ಮಾಡಿ ಅಂದ್ರೆ ನಮ್ಗೆ ಪ್ರಮೋಷನ್ ಮಿಕ್ಸ್ ಅಂತ ಕರಿಬಹುದು. ಇನ್ನು ಕೆಲವುಗಳನ್ನ ಸೇರಿಸ್ಕೊಳ್ಬಹುದು. ಇಲ್ಲಿ ಉದಾಹರಣೆಗೆ ಇಷ್ಟನ್ನ ನಾನು ಹೇಳ್ತಾ ಇದ್ದೀನಿ ನೋಡಿ. ಯಾವುದೇ ಆಗ್ಲಿ, ಅಡ್ವರ್ಟೈಸಿಂಗ್ ಆಗಿರ್ಲಿ, ಸೇಲ್ಸ್ ಪ್ರಮೋಷನ್ ಆಗಿರ್ಲಿ, ಪರ್ಸನಲ್ ಸೆಲ್ಲಿಂಗ್ ಆಗಿರ್ಲಿ, ಇವೆಲ್ಲನೂ ಸಹ ಒಂದು ಪ್ರಾಡಕ್ಟ್ಗೆ ಅಥವಾ ಸರ್ವಿಸಕ್ಕೆ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇರ್ತಕ್ಕಂಥವು ಅಥವಾ ಡಿಮ್ಯಾಂಡ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇವುಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಪ್ರಮೋಷನ್ ಮಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್ ಈಸ್ ಇಂಪಾರ್ಟೆನ್ಸ್ ಆಫ್ ಪ್ರಮೋಷನ್. ನಮ್ಗೆ ಈ ಪ್ರಮೋಷನ್ ಆಕ್ಟಿವಿಟಿ ಯಾತಕ್ಕೆ ಬೇಕಾಗಿರುತ್ತೆ ಒಂದು ಬಿಸ್ನೆಸ್ ಅಲ್ಲಿ, ಅದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದನ್ನ ಬೈ ಪಾಯಿಂಟ್ ನಾವು ಚರ್ಚೆ ಮಾಡೋದಾದ್ರೆ, ಫಸ್ಟ್ ಪಾಯಿಂಟ್ ಇನ್ಕ್ರೀಸಿಂಗ್ ಬ್ರಾಂಡ್ ಅವೇರ್ನೆಸ್. ಬ್ರಾಂಡ್ ಅವೇರ್ನೆಸ್ ಅಂದ್ರೆ ಒಂದು ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥದ್ದು. ನಮ್ಮ ಕಂಪನಿಯ ಪ್ರಾಡಕ್ಟ್ಸ್ ಗಳ ಬಗ್ಗೆ ಅಥವಾ ನಮ್ಮ ಕಂಪನಿಯ ಬ್ರಾಂಡ್ ಬಗ್ಗೆ ಕಸ್ಟಮರ್ಸ್ ಅಲ್ಲಿ ಯಾವ ರೀತಿ ತಿಳುವಳಿಕೆಯನ್ನ ಮೂಡಿಸ್ಬೇಕು ಅಂತಕ್ಕಂಥದ್ದು ಆಗಿರುತ್ತೆ. ಅಂದ್ರೆ ಆ ತಿಳುವಳಿಕೆಯನ್ನ ಹೆಚ್ಚಿಗೆ ಮಾಡ್ಬೇಕು ಅನ್ನೋದಾಗಿರುತ್ತೆ. ಇದು ಪ್ರಮೋಷನ್ ಆಕ್ಟಿವಿಟಿಯ ಒಂದು ಇಂಪಾರ್ಟೆನ್ಸ್ ಆಗಿರುತ್ತೆ. ಅಂದ್ರೆ ಪ್ರಮೋಷನ್ ಆಕ್ಟಿವಿಟಿಯಿಂದ ನಾವು ಈ ಒಂದು ಅವೇರ್ನೆಸ್ ಅನ್ನ ಇನ್ಕ್ರೀಸ್ ಮಾಡಬಹುದು. ಪ್ರಮೋಷನ್ ಹೆಲ್ಪ್ಸ್ ಇನ್ ಕ್ರಿಯೇಟಿಂಗ್ brand awareness with the help of various media like the television, billboards, radio, or local newspaper news. You can spread across information about your brand and company, which helps people to find out more about you and look into your products and make purchases. So this is clear that
from using the promotion we can create the awareness. How we can create the awareness means the examples are, we can give the advertisements through television or billboards or radios, we can use the local newspapers, like that. ಸೊ ಈ ಎಲ್ಲವುಗಳನ್ನ ಯೂಸ್ ಮಾಡಿಕೊಂಡು ನಮ್ಮ ಕಂಪನಿಯ ಬಗ್ಗೆ ಅಥವಾ ನಮ್ಮ ಬ್ರಾಂಡಿನ ಬಗ್ಗೆ ಜನಗಳಲ್ಲಿ ಒಂದು ತಿಳುವಳಿಕೆಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ನಾವು ಪ್ರಮೋಷನ್ ನಿಂದ ಮಾಡಬಹುದು. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಪ್ರಮೋಷನ್. ಪ್ರಮೋಷನ್ ಒಂದ್ ವೇಳೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಜನರಲ್ಲಿ ನಮ್ಮ ಕಂಪನಿಯ ಬಗ್ಗೆ ತಿಳುವಳಿಕೆ ಮೂಡಿಸೋದು ಕಷ್ಟ ಆಗತ್ತೆ. ಇಂಥ ಕಂಪನಿ ಇದೆ, ಇಂಥ ಬ್ರಾಂಡ್ ಇದೆ ಅಂತ ನಾವು ಅವ್ರಿಗೆ ಗೊತ್ತು ಮಾಡಿಸ್ಬೇಕಂದ್ರೆ ನಮ್ಗೆ ಪ್ರಮೋಷನ್ ಇರ್ಲೇಬೇಕು. ಅದರಿಂದ ಪ್ರಮೋಷನ್ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿರತ್ತೆ. ನೋಡಿ, ಇದಕ್ಕೆ ಈ ಇಮೇಜ್ ಅನ್ನ ನೋಡಿದ್ರೆ ಬ್ರಾಂಡ್ ಅವೇರ್ನೆಸ್, ಯಾವಾಗ ಬ್ರಾಂಡ್ ಅವೇರ್ನೆಸ್ ಆಗತ್ತೆ ಸೇಲ್ಸ್ ಆಗ್ಬೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಯಾವ ರೀತಿ ನಾವು ಬ್ರಾಂಡ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಬೋದು ಅಂದ್ರೆ ರೇಡಿಯೋ, ಟೆಲಿವಿಷನ್ ಆರ್ ನ್ಯೂಸ್ ಪೇಪರ್ಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಗಳನ್ನ ನೀಡುವುದರ ಮುಖಾಂತರ ನಾವು ಬ್ರಾಂಡ್ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್ ಈಸ್ ಸೆಗ್ಮೆಂಟ್ ಐಡೆಂಟಿಫಿಕೇಶನ್. ಸೆಗ್ಮೆಂಟ್ ಅಂತ ಹೇಳಿದ್ರೆ ಪ್ರಮೋಷನ್ ಮಾಡೋದ್ರಿಂದ, ಪ್ರಮೋಷನ್ ಟೂಲ್ಸ್ ಅನ್ನ ಯೂಸ್ ಮಾಡೋದ್ರಿಂದ ನಾವು ಕಸ್ಟಮರ್ಸ್ ಅನ್ನ ಸೆಗ್ಮೆಂಟ್ ಆಗಿ ಡಿವೈಡ್ ಮಾಡ್ಕೊಳ್ಬಹುದು. ಸೆಗ್ಮೆಂಟ್ ಅಂದ್ರೆ ಭಾಗಗಳಾಗಿ, ಡಿಫರೆಂಟ್ ಸೆಗ್ಮೆಂಟ್ಸ್ ಅಂದ್ರೆ ಪ್ರತ್ಯೇಕ ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ಬಹುದು. ಯಾಕೆ ಡಿವೈಡ್ ಮಾಡ್ಕೊಳ್ಬೇಕಂದ್ರೆ ನಮ್ಮ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸಸ್ಗೆ ರೈಟ್ ಪರ್ಸನ್, ರೈಟ್ ಕಸ್ಟಮರ್ಸ್ ಎಲ್ಲಿರ್ತಾರೆ ಅನ್ನೋದು ನಮ್ಗೆ ಮೊದಲು ತಿಳ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾವು ಲಕ್ಸುರಿಯಸ್ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ತುಂಬಾ ಲಕ್ಸುರಿಯಸ್ ಪ್ರಾಡಕ್ಟ್ಸ್ಗೆ ಪ್ರೈಸ್ ಜಾಸ್ತಿ ಇರೋದ್ರಿಂದ ನಮ್ಗೆ ಇನ್ಕಮ್ ಲೆವೆಲ್ ಕಡಿಮೆ ಇರತಕ್ಕಂಥವ್ರು ಅವುಗಳನ್ನ ಅಫೋರ್ಡ್ ಮಾಡಕ್ ಆಗಲ್ಲ ಅಂತಾದಾಗ ನಾವು ಎಲ್ಲಿ ಇನ್ಕಮ್ ಲೆವೆಲ್ ತುಂಬಾ ಕಡಿಮೆ ಇರತ್ತೆ ಅಲ್ಲಿ ಹೋಗಿ ನಾವು ಪ್ರಚಾರಗಳನ್ನ ಮಾಡಿದ್ರೆ ಆಗ ಅದರಿಂದ ಏನು ಯೂಸ್ ಇರಲ್ಲ. ಅದರಿಂದ ನಮ್ಮ ಪ್ರಾಡಕ್ಟ್ ಯಾವ ರೀತಿಯದು, ಲಕ್ಸುರಿಯಸ್ ಪ್ರಾಡಕ್ಟ್ಸ್ ಅಥವಾ ಎಲ್ಲ ಕಾಮನ್ ಪೀಪಲ್ ಎಲ್ಲರೂ ಸಹ ಅದನ್ನ ಅಫೋರ್ಡ್ ಮಾಡ್ಬೋದಾ, ಪರ್ಚೇಸ್ ಮಾಡಬಹುದಾ, ಅಫೋರ್ಡಬಲ್, ಇದೆಲ್ಲನೂ ನಾವು ತಿಳ್ಕೊಂಡು ಸೆಗ್ಮೆಂಟೇಶನ್ ಮಾಡ್ಕೊಳ್ಬೇಕು. ಇದಕ್ಕೆ ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಫ್ ಯುವರ್ ಪ್ರಮೋಷನಲ್ ಅಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇಸ್ ಲೂಸ್ಲಿ ಸ್ಟ್ರಕ್ಚರ್ಡ್, it might not be successful in targeting the right audience. Having a full proof and well thought out promotional strategy and marketing plan can help you identify different segments of customers in the market and offer suitable solutions for your clients. It is from this explanation it is clear that if our marketing strategy or promotional tools are loosely structured, ಅಂದ್ರೆ ನಾವು ಪ್ರಮೋಷನಲ್ ಟೂಲ್ಸ್ ಅನ್ನ ಸರಿಯಾಗಿ ಬಳಸ್ಕೊಳ್ದೇ ಇದ್ರೆ ನಾವು ರೈಟ್ ಆಡಿಯನ್ಸ್, ದಟ್ ಮೀನ್ಸ್ ನಮ್ಮ ಒಂದು ರೈಟ್ ಕಸ್ಟಮರ್ಸ್ ನ ರೀಚ್ ಆಗೋದು ಕಷ್ಟ ಆಗತ್ತೆ. ಸೊ ಪ್ರಮೋಷನಲ್ ಸ್ಟ್ರಾಟಜಿ ಕರೆಕ್ಟ್ ಆಗಿದ್ರೆ ಆಗ ನಾವು ಡಿಫ್ರೆಂಟ್ ಸೆಗ್ಮೆಂಟ್ಸ್ ಅಲ್ಲಿ ನಮ್ಮ ಕನ್ಸ್ಯೂಮರ್ಸ್ ಯಾರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕಂಡಿಡ್ಕೊಳ್ಬಹುದು. ಮತ್ತೆ ಅವರಿಗೆ ನಮ್ಮ ಒಂದು ಪ್ರಾಡಕ್ಟ್ ರೀಚ್ ಆಗೋ ತರ ನೋಡ್ಕೊಳ್ಬಹುದು. ಇದು ಪ್ರಮೋಷನ್ ಇಂದ ನಮ್ಗೆ ಸಾಧ್ಯ ಆಗತ್ತೆ. ಅದರಿಂದ ಪ್ರಮೋಷನ್ ಇಸ್ ವೆರಿ ಇಂಪಾರ್ಟೆಂಟ್. ದ ನೆಕ್ಸ್ಟ್ ನೋಡಿ, ಅದರಲ್ಲಿ ಡಿಫ್ರೆಂಟ್ ಸೆಗ್ಮೆಂಟ್ ಒಂದು ಇಮೇಜ್ ಹಾಕೋದಾದ್ರೆ ಇಲ್ಲಿ ಏಜ್ ಪ್ರಕಾರ ಡಿವೈಡ್ ಮಾಡೋದಾದ್ರೆ ಎಂಗೇಜ್ ಅವ್ರು ಇರ್ಬೋದು, ಚಿಲ್ಡ್ರನ್, ನಮ್ಮ ಪ್ರಾಡಕ್ಟ್ಸ್ ಚೈಲ್ಡ್ ರಿಲೇಟೆಡ್ ಆಗಿದ್ರೆ, ಮತ್ತೆ ಎಂಗೇಜ್ ಅವ್ರಿಗೆ ಆಗಿದ್ರೆ ಅಥವಾ ಓಲ್ಡ್ ಏಜ್ ಅವ್ರಿಗೆ ಆಗಿದ್ರೆ, ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಎಕನಾಮಿಕಲ್ ಆಗಿರ್ಬೋದು, ಡಿಫ್ರೆಂಟ್ ವ್ಯೂಸ್ ಅಲ್ಲಿ ನಾವು ಸೆಗ್ಮೆಂಟೇಶನ್ ನ ಮಾಡ್ಕೊಳ್ತಾ ಹೋಗ್ಬೋದು. ನಮ್ಮ ಪ್ರಾಡಕ್ಟ್ ಗೆ ಯಾವ್ದು ಸೂಟಬಲ್ ಆಗತ್ತೆ ಅದು. ಓಕೆ ನೋಡಿ, ಇಲ್ಲಿ ರೈಟ್ ಕಸ್ಟಮರ್ಸ್ ಅನ್ನ ರಾಂಗ್ ಗುರ್ತ್ ಮಾಡ್ಕೊಂಡಿದೀವಿ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ನಮ್ಗೆ ಈ ಎಲ್ಲಾ ಕಸ್ಟಮರ್ಸ್ಗೂ ನಮ್ಮ ಪ್ರಾಡಕ್ಟ್ ರೀಚ್ ಆಗದೆ ಇದ್ರು ಪರವಾಗಿಲ್ಲ, ನಮ್ಮ ಪ್ರಾಡಕ್ಟ್ ಬಗ್ಗೆ ತಿಳುವಳಿಕೆ ಮೂಡಿಸದೇ ಇದ್ರು ಪರವಾಗಿಲ್ಲ, ಬಟ್ ಯಾರ ರೈಟ್ ಕಸ್ಟಮರ್ಸ್ ಇರುತ್ತಾರೆ ಅವ್ರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಅವೇರ್ನೆಸ್ ಇರ್ಲೇಬೇಕಾಗತ್ತೆ. ಆಗ ಮಾತ್ರ ನಾವು ನಮ್ಮ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಬರುತ್ತೆ. So next point is increasing customer traffic. ಪ್ರಮೋಷನ್ ಟೂಲ್ಸ್ ಅನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ನಮ್ಮ ಡಿಮ್ಯಾಂಡ್ಗೆ ಕಸ್ಟಮರ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಜಸ್ಟ್ ಲೈಕ್ ಎ ಟ್ರಾಫಿಕ್ ಇನ್ ದ ರೋಡ್. ಯಾವಾಗ ತುಂಬಾ ಟ್ರಾಫಿಕ್ ಆಗಿ ಕ್ಯೂ ಅಲ್ಲಿ ನಾವು ನಿಂತ್ಕೊಂಡು ಹೋಗ್ಬೇಕಾಗಿರ್ತದಲ್ಲ, ಅದೇ ರೀತಿ ನಮ್ಮ ಪ್ರಾಡಕ್ಟ್ಗೆ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಕಸ್ಟಮರ್ಸ್ ಬಂದು ಕೊಂಡ್ಕೊಳ್ಳೋ ರೀತಿ ಮಾಡಬಹುದು. ಬಿಕಾಸ್ ಆಫ್ ಯೂಸಿಂಗ್ ದಿಸ್ ಪ್ರಮೋಷನಲ್ ಆಕ್ಟಿವಿಟೀಸ್. ಅದರ್ವೈಸ್ ಈವನ್ ದೋ ಅವರ್
product is very good in quality and very good in price, etc., etc., but we didn't use the promotional techniques or tools, it is very difficult to create the demand for that product. If we use the right tools of promotion, we can create or increase the customer traffic, that is the demand for our product. Promotional also helps in increasing customer traffic. The more you promote your brand, the more will be customers know about you and your company, and the more will they be interested in your products. Promotion can be done even by giving out free samples, which work wonders for customers. See here, one of the technique is the giving the free samples to the people to attract them. So this is one of the promotional tool. When we give samples to the persons, they may like our product, and they addict to our product, and they come to our company or shops, and they ask them for our company products. They try to your product and ultimately come to you and make purchases. ಅದರಿಂದ ಈ ಪ್ರಮೋಷನ್ ಅಂತಕ್ಕಂಥದ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ business. This is one of the images we can see this. For example, we can imagine that there is one USD TV. There is a traffic, that is customer traffic for that product. Okay, thank you.